ಅವನಿಗೆ ಚೆನ್ನಾಗಿ ಜಾಬ್ ಸಿಕ್ಕಿದೆ ಮತ್ತು ಚೆನ್ನಾಗಿ ಸಂಬಳನೂ ಬರ್ತಿದೆ. ಅವನಿಗೆ ಮದುವೆ ಮಾಡೋಣ. ಸರಿ ಆಯಿತು, ಹೆಣ್ಣು ನೋಡೋಕ್ಕೆ ಹೋಗೋಣ. ಹಾಂ ಆಯಿತು, ಹೋಗೋಣ. ಅವನಿಗೆ ಒಂದು ಮಹಾಲಕ್ಷ್ಮಿ ತರೋಣ. ಮಹಾಲಕ್ಷ್ಮಿ ಅಂತ ಯಾಕೆ ಹೇಳ್ತೀರಾ? ಸೊಸೆ ಅಂತ ಅನ್ಬೋದಲ್ಲ? ಆಯಿತು ಬಿಡು, ನಿನಗೇನು ಹೇಳೋದು. ಸರಿ, ಹಾಗಾದರೆ ನಾಳೆ ಹುಟ್ಟಿಗೆ ಹೋಗಿ ಹೆಣ್ಣು ನೋಡ್ಕೊಂಡು ಬರೋಣ. ಹಾಂ ಆಯಿತು, ಹೋಗೋಣ. ಅಯ್ಯಪ್ಪ ಆಯ್ತು. ವಿರಾಟ್, ಬೇಗ ಫ್ರೆಶ್ ಅಪ್ ಆಗುವಾಗ ಸ್ವಲ್ಪ ಮಾತಾಡಬೇಕು ನಿಮ್ಮ ಜೊತೆ. ಹೇಳಿಮ್ಮ. ನಿನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಇಷ್ಟು ಬೇಕಣ್ಣ? ನಾನಿನ್ನು ಫಾರಿನಿಗೆ ಹೋಗೆಲ್ಲ ಅಚೀವ್ ಮಾಡೋದಿದೆ ಅಮ್ಮ. ಫಾರಿನಿಗೆ ಅಚೀವ್ ಮಾಡೋದೆಲ್ಲ ಮುಂದೆ ಮಾಡಿದ್ರೆ ಮದುವೆ ಆಗ್ಬೇಕಂದ್ರೆ ಆಗ್ಬೇಕಷ್ಟೇ. ಸರಿಮ್ಮ, ನಿಮ್ಮ ಇಷ್ಟ. ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ನುಡಿದು, ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ನುಡಿದು, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಮಾವನ ಮಗನೇ ಮಾತಾಡು ನಿಂದರೆ ಮನೆ ದೂರ, ಮಾತಾಡು ನಿಂದರೆ ಮನೆ ದೂರ. ಅನು, ಹಾಂ ಇವತ್ತು ನಿನ್ನ ನೋಡೋಕ್ಕೆ ಗಂಡಿಗಳು ಬರ್ತಿದ್ದಾರೆ. ಅನುವಾಗಿ ರೆಡಿ ಆಗು ಮತ್ತು ಬಂದ ಹಿರಿಯರಿಗೆಲ್ಲ ಗೌರವದಿಂದ ನೋಡು. ಸರಿ ಅಮ್ಮ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ರಯಾಣ ಎಲ್ಲ ಸುಖಕರವಾಗಿತ್ತು? ಹಾಂ, ಚೆನ್ನಾಗಿತ್ತು. ನಿಮ್ಮ ಮಗಳನ್ನ ಕಳಿಸಿ. ಅನು, ಜ್ಯೂಸ್ ತಗೊಂಬಮ್ಮ. ಏನಮ್ಮ ನಿನ್ನ ಹೆಸರು? ಅಡುಗೆ ಮಾಡೋಕ್ಕೆ ಬರುತ್ತಾ? ಏನು ಓದಿದ್ದೀಯಾ? ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಹಾಂ ಹೌದು. ಹೇಗೆ ಅನಿಸಿದ್ರು ನಮ್ಮ ಹುಡುಗಿ? ನಮ್ಮ ಮಗನಿಗೆ ಓಕೆ ಆದರೆ ನಮ್ಮದೇನು ಸೆಕ್ಷನ್ಸ್ ಇಲ್ಲ. ಸರಿ, ಹಾಗಿದ್ರೆ ನಾನು ನನ್ನ ಮಗಳಿಗೆ ಒಂದು ಮಾತು ಕೇಳ್ಬಿಟ್ಟು ಮುಂದುವರಿತೀನಿ. ನಿಮ್ಮ ಮಗಳನ್ನ ಕೇಳಬೇಕು, ಹಿರಿಯರೆಲ್ಲ ಮಾತಾಡಿಲ್ವಾ ಇವಾಗ? ಹಾಗೇನಿಲ್ಲ, ನಾನು ನನ್ನ ಮಗಳ ಮಾತೇ ಕೇಳಿ ಮುಂದುವರಿಯೋದು. ಸರಿ ಆಯ್ತು. ಅನು, ಹುಡುಗ ಓಕೆ ಆಗಿಲ್ಲನ? ನಿಂಗೊಕ್ಕೆ ಅಂದರೆ ನನಗೆ ಓಕೆ. ಸರಿ, ಹಾಗಿದ್ರೆ ಇದೇ ತಿಂಗಳು 21ನೇ ತಾರೀಕಿಗೆ ಮದುವೆ ಮಾಡೋಣ. ಸರಿ. ಫಿಕ್ಸ್. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ, ತೋರಣದಿ ಜೀವನವ ಜೋಡಿಸುವ ಕಲ್ಯಾಣ, ಆಯನ ಸಂಭ್ರಮ ಮನೆ ತುಂಬ ಬಂದು ಬಂದವರನ್ನು ತುಂಬಿಕೊಂಡಾಗ.
ಕಾಫಿ ಕಪ್ಸ್ ಎಲ್ಲ ಇಲ್ಲ ಅದು. ಏನಮ್ಮ ಗಂಟೆ 7 ಆಯ್ತು, ಕಾಫಿ ಕೊಡ್ಬೇಕಮ್ಮ. ಕಾಮನ್ ಸೆನ್ಸ್ ಅಲ್ವಾ ನಿಮಗೆ? ಸಾರಿ, ನೀ ನನಗೆ ಎಷ್ಟು ಗಂಟೆಗೆ ಕೊಡ್ತಿದ್ದೆ ಅಂತ ನನಗೆ ಗೊತ್ತು. ಸುಮ್ಮನಿರಿ, ಸೊಸೆ ಮುಂದೆ ಮರ್ಯಾದೆ ಎಲ್ಲ ತೆಗಿತೀರಲ್ಲ, ಸ್ವಲ್ಪ ಗೊತ್ತಾಗಲ್ಲ ನಿಮಗೆ. ಏನಾಯ್ತು? ವಿರಾಟ್, ಫ್ಯಾಮಿಲಿ ಡಾಕ್ಟ್ರಿಗೆ ಕಾಲ್ ಮಾಡಪ್ಪ. ಹಲೋ ಡಾಕ್ಟರ್, ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಬರ್ತೀರಾ? ಆಹಾ, ಪ್ರಿನ್ಸಿಪಲಿನ ಬ್ಯಾಗ್ ರೆಡಿ. ಒಂದು ಪೈಪ್. ಏನಾಯ್ತಮ್ಮ? ರಾತ್ರಿ ಏನು ಊಟ ಮಾಡಿದ್ದೆ? ಚಿಕನ್ ಲೆಗ್ ಪೀಸ್. ಡ್ಯಾಡಿ ಡ್ಯಾಡಿ ಸ್ವೀಟ್ ನ್ಯೂಸ್ ಡ್ಯಾಡಿ, ನಾನು ಡ್ಯಾಡಿ ಆಗ್ತೀನಿ ಡ್ಯಾಡಿ. ಅವರತಿ ಬರತಿ ಪಾಪು ಬರ್ತಾನೆ, ಡ್ಯಾಡಿ ಪೋಸ್ ಕೊಡ್ತಾನೆ. ಓ ವಾವ್, ನಾನು ತಾತ ಆಗ್ತಿದ್ದೀನಿ. ನಮಗಂತೂ ಗಂಡು ಮಗುನೇ ಬೇಕು, ಅದು ಒಂದು ವಂಶಧಾರಕನೇ ಬೇಕು. ಮತ್ತು ಯಾವುದಾದ್ರೂ ಮೊಮ್ಮಗ ಇರಲಿ, ಎರಡೂ ಒಂದೇ ಸಮಾನ ಅಲ್ವಾ? ಇಲ್ಲ, ನಂಗೆ ಗಂಡು ಮಗುನೇ ಬೇಕು. ನಿನಗೆ ಯಾಕೆ ಚೇಂಜ್ ಮಾಡೋಕ್ಕಾಗುತ್ತೆ? ಹಲೋ ಡಾಕ್ಟರ್, ಸ್ವಲ್ಪ ಮನೆಗೆ ಬಂದು ಹೋಗಿ. ಹೇಗಿದ್ದೀರಾ ಡಾಕ್ಟರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಮಗೆ ನಿಮ್ಮಿಂದ ಹೆಲ್ಪ್ ಆಗಬೇಕಿತ್ತು. ಏನು ಹೇಳಿ? ಅದು ನನ್ನ ಸೊಸೆ ಹೊಟ್ಟೆಯಲ್ಲಿ ಗಂಡು ಪಾಪನ ಅಥವಾ ಹೆಣ್ಣು ಪಾಪ ಅಂತ ಗೊತ್ತಾಗಬೇಕಿತ್ತು. ಏನು? ನೀವು ಈ ಥರ ಮಾಡ್ತೀರಂತ ನಾನು ನಿರೀಕ್ಷೆ ಮಾಡಿದ್ದಿಲ್ಲ. ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬಿಸಾಕ್ತೀನಿ, ನನ್ನ ಕೆಲಸ ಆಗಬೇಕಷ್ಟೇ. ಆದರೆ ಇದು ಕಾನೂನು ಪ್ರಕಾರ ತಪ್ಪು. ಎಷ್ಟೊತ್ತಿಗೂ ಇವತ್ತು ಕೆಲಸ ಆಗಬೇಕಷ್ಟೇ. ಸರಿ, ಹಾಗಿದ್ರೆ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ನನ್ನ ಹೆಸರು ಯಾರಿಗೂ ಹೇಳ್ಬೇಕು. ಇಲ್ಲ, ಯಾರಿಗೂ ಹೇಳಲ್ಲ. ಹಾಗಿದ್ರೆ ಈ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಆಯ್ತಾ? ಹೇಗಿದೆಯಾ? ಕೆಲಸ ಆಯ್ತಾ? ಚೆನ್ನಾಗಿದೆ. ಆದರೆ ಒಂದು ಬ್ಯಾಡ್ ನ್ಯೂಸ್. ಏನು? ನಾನೀಗ 1 ಮಂತ್ ಫಾರಿನ್ಗೆ ಹೋಗ್ತಾ ಇದ್ದೀನಿ. ನನ್ನ ಕತೆ? ದಯವಿಟ್ಟು ನಾನು ಹೋಗಿ ಬರ್ತೀನಿ ಫಾರಿನ್ಗೆ. ಆದರೆ ಬೇಗ ಬಂದ್ಬಿಡಿ. ಆಯಿತು, ನಾನು ಅಮ್ಮಂಗೆ ಹೇಳೋ ಹೋಗ್ತೀನಿ, ಅವಳು ಚೆನ್ನಾಗಿ ನೋಡ್ಕೊಂತಾರೆ. ನಾನು ಬ್ಯಾಗ್ ಪ್ಯಾಕ್ ಮಾಡು, ನಾನು ಫ್ರೆಶ್ ಆಗ್ತೀನಿ. ಸರಿ. ಹುಷಾರಾಗಿ ಹೋಗ್ಬನ್ನಿ ವಿರಾಟ್. ಬಾಯ್, ಟೇಕ್ ಕೇರ್. ಅದು ಸ್ವಲ್ಪ ಭಾಳ ಮಾಡಿ. ಹೇಳಿ ಅಜ್ಜ. ಬೇಗ ರೆಡಿ ಆಗ, ಹಾಸ್ಪಿಟಲ್ಗೆ ಹೋಗಬೇಕು. ಯಾಕಂತೆ? ನಿಮಗೆ ಚೆಕಪ್ ಮಾಡಿಸ್ಬೇಕಿತ್ತು. ಏನಕ್ಕೆ? ನಿನ್ನ ಹೊಟ್ಟೆಯಲ್ಲಿ ಬೆಳೆದಿರುವ ಒಂದು ಗಂಡು ಮಗುನ ಅಥವಾ ಹೆಣ್ಮಗು ಅಂತ ಗೊತ್ತಾಗಬೇಕಮ್ಮ, ಅದಕ್ಕೆ. ಇಲ್ಲ ಅತ್ತೆ, ನಾನು ಬರಲ್ಲ. ನೀವು ಒಬ್ಳು ಹೆಣ್ಣಾಗಿ ಗಂಡಮಗುನೇ ಬೇಕು ಅಂತ ಹೇಗೆ ಹೇಳ್ತೀರಾ? ಅದೆಲ್ಲ ಬರುತ್ತಲ್ಲ, ರೆಡಿ ಆಗಬೇಕಂದ್ರೆ ಬರ್ಬೇಕಷ್ಟೇ. ನಾನು ಬರಲ್ಲ. ಹೇಗಿದ್ರು ನಮ್ಮ ಅಮ್ಮ ಲಾಯರ್, ನಾನು ಅಪ್ಪಿಗೆ ಕಾಲ್ ಮಾಡಿ ಹೇಳ್ತೀನಿ. ಹಲೋ ಅಮ್ಮ.
ಅಮ್ಮ ಬೇಗ ಮನೆಗೆ ಬರ್ತೀಯಾ? ಬೇಗ ಬಾ ಅಮ್ಮ. ಅಮ್ಮ ಏನು ಹೆಣ್ಮಗುನ? ಹಾಗಾದ್ರೆ ಇವತ್ತು ಅಬೋಷನ್ ಮಾಡಲೇಬೇಕು ನೀವು? ಇಲ್ಲ, ನಾನು ಮಾಡಕ್ಕಿಲ್ಲ. ನಿಮಗೆ ಎಷ್ಟು ದುಡ್ಡು ಬೇಕು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀನಿ. ಅಬೋಷನ್ ಮಾಡಲೇಬೇಕು. ಇಲ್ಲ, ಅದು ಕಾನೂನು ಪ್ರಕಾರ ತಪ್ಪು. ಅವೆಲ್ಲ ನಂಗೆ ಗೊತ್ತಿಲ್ಲ, ಮಾಡಲೇಬೇಕು ಅಷ್ಟೇ. ಇಲ್ಲ, ನಾನು ಮಾಡ್ತೀನಿ. ಹಂಗೇನಿಲ್ಲ, ಅದು ಕಾನೂನು ಪ್ರಕಾರ ಬಾಗಿಲ್ಲ. ಇಲ್ಲ ಗೊತ್ತಿಲ್ಲ, ಹೇಳಿದ್ನಲ್ಲ ನಾನು ಗಂಡು ಮಗುನೇ ಬೇಕು ಅಂತ. ಅಯ್ಯೋ ಸೋಷಿಯಲ್ ಮೀಡಿಯಾದ ಲಾಯರ್, ಹಾಗಾದ್ರೆ ನನ್ನ ಗಂಡ ಬೈದು ಅಂತ ನೋಡಿ ಲಾಯರ್, ನಿಮ್ಮ ಮಗಳಿಗೆ ಅಬೋಷನ್ ಮಾಡ್ಬೇಕಂತ ಇವ್ರು ಹೇಳಿದ್ದಾರೆ. ಹೌದಾ? ಏನಿದು ಎಲ್ಲ ಹೇಳಿದ್ದೀರಾ? ನೋಡಿ ಅಡೆ ಅಂದರೆ ನಿಮ್ಮಮ್ಮ ಮಗು ಅಬೋಷನ್ ಮಾಡ್ಬೇಕಂತ ಹೇಳ್ತಿದ್ದಾರಂತೆ. ಏನಮ್ಮ ಇದು? ಏನು ಮಾಡ್ತಿದ್ದಾಳಮ್ಮ? ನಿಮ್ಮಮ್ಮ ಯಾವಾಗಲೂ ನನ್ನ ಮಾತು ಕೇಳಿಲ್ಲ. ಸುಮ್ಮನೆ ಬಿಟ್ಟು ನೋಡಿ, ನೀವು ಇದೇ ಥರ ಮಾಡಿದರೆ ನಾನು ಇದು ಕಾನೂನು ಪ್ರಕಾರ ತಪ್ಪು ಕೇಸ್ ಹಾಕ್ತೀನಿ. ಸೆಕ್ಷನ್ 315 ಪ್ರಕಾರ ನೀವು ಈ ಆರೋಪದಲ್ಲಿ ಭಾಗಿಯಾಗಿರೋರಿಗೆಲ್ಲ 3 ವರ್ಷದ ಜೈಲು ಶಿಕ್ಷೆ ಆಗುತ್ತೆ. ಕಾನೂನು ವಿರುದ್ಧ ನೀವು ಇದು ಮಾಡಿದ್ದು ತಪ್ಪು. ನೀವೇನಾದರೂ ಈ ಥರ ಮಾಡಿದರೆ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಬೀದಿಗೆ ತರುತ್ತೇವೆ. ಈ ಶೋಷಣೆಯ ವಿರುದ್ಧ ನಮ್ಮ ಹಿಂದೆ ಕೇಸ್ ಫ್ಯಾಮಿಲಿ ಇದೆ. ಬಾರಿ ಮಾಡಿ ನಾನು ಕ್ಷಮಿಸ್ಬೇಡಮ್ಮ, ತಪ್ಪು ಅಂತ ನನಗೆ ಅರಿವೆ ಆಗಿದೆ ಅಂತ. ಇರಲಿ ಅಂತ ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ನನಗೆ ಇವಾಗ ಅರ್ಥ ಆಗ್ತದೆ ನನ್ನ ತಪ್ಪು ಅಂತ. ಹೆಣ್ಣು ಭ್ರೂಣ ಹತ್ಯೆ ಹಿಂದೆಗೆ ಮುಕ್ತಾಯವಾಗಿದೆ. ಸೇರ್ತಿ ಗೌರವ ಎತ್ತರ ರಮಂತೆ ತತ್ರ ದೇವತಃ. ಹೆಣ್ಣೊಂದು ಕರೆದರೆ ಶಾಲೆಯೊಂದು ತೆರೆದಂತೆ. ಡೋಂಟ್ ಬಿ ಕೋಲ್ಡ್, ಗರ್ಲ್ಸ್ ಆರ್ ಗರ್ಲ್ಸ್ ಮೋರ್ ದ್ಯಾನ್ ಗೋಲ್ಡ್. ಗರ್ಲ್ಸ್ ಆರ್ ಏಂಜಲ್ಸ್, ಪ್ಲೀಸ್ ಸೇವ್ ದಮ್. ಮಗಳು ಟೇನ್ಷನ್ ಅಲ್ಲ, 10 ಸೆಲ್ಸಿಗೆ ಸಮ. ಸ್ಟ್ರಾಂಗ್ ವುಮೆನ್, ಸ್ಟ್ರಾಂಗ್ ವರ್ಲ್ಡ್. ಯೇಸುದಾಸಿ